ಎಸ್, ಈಗ ಸಹಜವಾಗಿ ಅಂದ್ರೆ ತುಂಬಾ ರ್ಯಾಲಿ ನೋಡಿರ್ತೀವಿ, ಅಲ್ಲಿ ತುಂಬಾ ಜನ ಸೇರುವಂಥದ್ದು, ಅಭಿಮಾನಿಗಳು ಬರುವಂಥದ್ದು, ಸಪೋರ್ಟ್ ಮಾಡುವಂಥ ಸನ್ನಿವೇಶಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನು ಶೂಟಿಂಗ್ ಸ್ಪಾಟ್ ಹತ್ರ ಕೂಡ ತುಂಬಾ ಜನ ಬರ್ತಾ ಇದ್ರು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಅದನ್ನ ಹೆಂಗೆ ನಿಭಾಯಿಸಂತ ಕೆಲಸ ಆಗ್ತಿತ್ತು ಸಿನಿಮಾದ ಜೊತೆಗೆ ರಾಜಕೀಯವನ್ನ, ಅದನ್ನ ಕಣ್ಣಾರೆ ಕಂಡಂಗೆ ನೀವು ಎಷ್ಟು ದಿನಗಳ ಕಾಲ ಅಲ್ಲಿ ಜರ್ನಿಲಿದ್ರಿ, ಅವರ ಜೊತೆಗಿನ ಜರ್ನಿಲಿ ಅಂತ? ಅರೌಂಡ್ 22 ಡೇಸ್ ಜರ್ನಿ ಮಾಡಿದ್ದೀನಿ ಅವ್ರ ಜೊತೆ. ನಾನು ಹೇಳದ್ನಲ್ಲ ಸರ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು. ಒಂದು 2 ಕಿಲೋಮೀಟರ್ ಏನು ಇಂಟೀರಿಯರ್ ಶೂಟಿಂಗ್ ನಡೀತಾ ಇತ್ತು, ಜನಗಳು ಅವ್ರನ್ನ ನೋಡೋಕ್ಕೋಸ್ಕರನೇ ಬರೋರು. ಅರ್ಲಿ ಮಾರ್ನಿಂಗ್ 6 o'clock 6:30ಗೆಲ್ಲ ಬಂದು ನಿಲ್ಲೋರು. ಬಟ್ ತುಂಬ ಗಾರ್ಡ್ಗಳಿದ್ರು ಅವ್ರನ್ನ ಯಾರು ಕೇರ್ ಮಾಡ್ತಿರ್ಲಿಲ್ಲ. ವಿಜಯ್ ಸರ್ ನೋಡಿದ್ರೆ ಸಾಕು ಅಂತ. ಅವರು ಕೂಡ ಅಷ್ಟೇ ಹಂಬಲ್ ಆಗಿ ಅವರಿಗೆ ಅಂದರೆ ಗ್ರೀಟ್ ಮಾಡ್ತಾಯಿದ್ರು ಅವ್ರನ್ನೆಲ್ಲರನ್ನು. ಸೊ ಸ್ಪಾಟಿಗೆ ಬಂದಾದ್ಮೇಲೆ ಅವ್ರನ್ನ ಮೀಟ್ ಮಾಡೋಕ್ಕೆ ಒಂದಿಷ್ಟು ಜನ ಬರೋರು. ಅಂದರೆ ನಾರ್ಮಲ್ ಫ್ಯಾನ್ಸ್ನ ಒಳಗಡೆ ಬಿಡ್ತಿರ್ಲಿಲ್ಲ. ಅವ್ರ ಪಕ್ಷದವರಾಗಲಿ ಅಥವಾ ಬೇರೆ ಬೇರೆಯವರು ಫ್ರೆಂಡ್ಸ್ ಸರ್ಕಲ್ ಆಗಲಿ ಎಲ್ಲರೂ ಬಂದು ಮೀಟ್ ಮಾಡೋರು. ಸೊ ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಎಲ್ರೂ, ಅಲ್ಲಿ ಇರೋರ್ನು ಅವ್ರು ಒಂದೇ ಲೆವೆಲಲ್ಲಿ ಎಲ್ರೂ ಟ್ರೀಟ್ ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದೆ ಒಬ್ಬ ಸ್ಟಾರ್ ಆಗಿ ಈ ಥರ ಇಮೇಜ್ ಇಟ್ಕೊಂಡು ಎಲ್ಲರ ಜೊತೆ ಇಷ್ಟು ಕಾಮನ್ ಆಗಿ ಇರೋಕ್ಕೆ ಸಾಧ್ಯನಾ ಅಂತ. ಸೊ ಹಂಗೆ ಮಾಡಿರೋದಕ್ಕೋಸ್ಕರನೇ ಇವತ್ತು ಯೂತ್ಸ್ ಆಗಲಿ ಅಥವಾ ತಮಿಳ್ನಾಡು ಪೀಪಲ್ ಏನಿದ್ದಾರೆ ಅವರೆಲ್ಲರ ಅವರಿಗೆ ಅವ್ರ ಸ್ಪೀಚ್ಗೆ ಅಥವಾ ಅವ್ರಿರೋದನ್ನ ಮೋಟಿವೇಟ್ ಆಗಿ ಇವತ್ತು ಅವ್ರನ್ನ CM ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಎಸ್, ಈಗ ಒಬ್ಬ ಸಿನಿಮಾದಲ್ಲಿ ಮಾತ್ರ ಸೂಪರ್ ಸ್ಟಾರ್ ಅಲ್ಲ, ಅಂದ್ರೆ ರಾಜಕೀಯವಾಗಿ ಒಂದು ತುಂಬಾ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂತಹ ನಟರು ಹೇಳ್ತಾ ಇದ್ರೆ, ಅಂದ್ರೆ 50 ಸೀಟ್ ಬಂದಾಗಲೇ ಕೂಡ CM ಆಗ್ತಾರೆ ಅನ್ನೋಂಥ ಹೋಪ್ಸ್ ಅಲ್ಲಿ ನಾನು ಅಂದ್ರೆ ಪೋಸ್ಟ್ ಮಾಡಿದೆ ಅನ್ನೋಂಥದ್ದು. ಆ ಭರವಸೆ ನಿಮಗೆ ಹೆಂಗ್ ಬಂತು ಅಂತ? ನಾನು ನೋಡಿದ್ದೀನಲ್ಲ ಸರ್, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ವೈಬ್ರೇಷನ್ ಗೊತ್ತಾಗ್ತಿತ್ತು. ಅವ್ರು ಆ ಸ್ಪಾಟಿಗೆ ಬರ್ತಿರ್ಬೇಕಾದ್ರೆ ವೈಬ್ರೇಷನ್ ಗೊತ್ತಾಗ್ತಿತ್ತು. ಜನ ಏನಕ್ಕೆ ಈ ಥರ ಟ್ರೀಟ್ ಮಾಡ್ತಾರೆ, ಸಾಧ್ಯನಾ ಅಂತ. ಓಕೆ, ಎಲ್ರಿಗೂ ಫ್ಯಾನ್ಸ್ ಇರ್ತಾರೆ. ನಮ್ಮಲ್ಲೂ ಅಪ್ಪಾಜಿ ಅವರಿಗೆ, ವಿಷ್ಣುವರ್ಧನ್ ಸರ್ಗೆ, ಅಪ್ಪು ಸರ್ಗೆ ಹೆಂಗಿದ್ದಾರೆ ಹೇಳಿ ಸರ್. ಆ ಥರನೇ ನಾನು ಕಣ್ಣಾರೆ ನೋಡಿದ್ದೀನಿ. ಅಂದರೆ ಇದನ್ನೆಲ್ಲ ನೋಡಿದಾಗ ಅನಿಸ್ತಾ ಇತ್ತು ನನಗೆ 100% ಏನಾದ್ರು ಒಂದು ಚೇಂಜ್ ಅವ್ರು ಆಗೇ ಆಗುತ್ತಂತ. ಆ್ಯಂಡ್ ಆ್ಯಸ್ ನನ್ನ ಡ್ರೈವರ್ ಅಲ್ಲಿ ತಮಿಳ್ನಾಡವರೇ ಇದ್ದಿದ್ದು, ಅವ್ರ ಹತ್ರ ಕೇಳ್ತಿದ್ದೆ ನಾನು. ಈವ್ನಿಂಗ್ ಎಲ್ಲ ಪ್ಯಾಕಪ್ ಆದಮೇಲೆ ಕೇಳ್ತಾ ಇದ್ದೆ, ಹೆಂಗೆ ಸರ್ ಮುಂದೆ ಹೆಂಗೆ ಎಲೆಕ್ಷನ್ ಹೆಂಗೆ ಯಾವ ಥರ ಅಂತ. ಸರ್ ತುಂಬ ಚಾನ್ಸಸ್ ಇದೆ, ಯೂತ್ಸ್ ಎಲ್ಲ ತುಂಬ ಮೋಟಿವೇಟ್ ಆಗಿದ್ದಾರೆ, ಇನ್ನೇನು ರ್ಯಾಲಿ ಶುರು ಆದಮೇಲೆ ಒಂದು ಹಂತಕ್ಕೆಲ್ಲ ಗೊತ್ತಾಗತ್ತೆ ಅಂತ. ಸೊ ನಾನು ಎಲ್ಲ ಗೊತ್ತಾಗ್ತಿತ್ತು. ಬ್ಯಾಂಗ್ಳೂರಲ್ಲೂ ನಿಮಗೆ ಎಷ್ಟು ಜನ ಸೇರಿದ್ರು ಅವ್ರು ಒಂದು ಇವೆಂಟ್ ಮಾಡಿದಾಗ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಗೊತ್ತಾಯಿತು 100% ವಿಜಯ್ ಸರ್ಗೆ ಚಾನ್ಸಸ್ ಇದೆ ಅಂತ. ಬಟ್ ಇಷ್ಟು ಬೇಗ CM ಆಗ್ತಾರೆ ಆ ಥರದ್ದೆಲ್ಲ ನಂಗೆ ಐಡಿಯಾ ಇರಲಿಲ್ಲ. ಇಟ್ಸ್ ಅ ಗ್ರೇಸ್ ಬಿಡಿ. ಅಂದರೆ ಅವ್ರಿಗೆ ಆಗಬೇಕು ಸರ್. ಸಿನಿಮಾಯಿಂದ ಆಫ್ಟರ್ ಲಾಂಗ್ ಟೈಮ್ MGR ಅವ್ರು ಆದಮೇಲೆ, MGR ಸರ್ ಆದಮೇಲೆ ವಿಜಯ್ ಸರ್ ಈ ಪೋಸ್ಟ್ನ ಇದು ಮಾಡ್ತಾ ಇರೋದು. ಸೊ ಆಗಬೇಕಿತ್ತು, ಸಿನಿಮಾದವ್ರಿಗೆ ಮತ್ತೊಂದು ಬೇಕಿತ್ತು ಇದು. ಸರ್, ಈಗ ಯಾವ್ದಾದ್ರು ಒಂದು ಘಟನೆ, ಒಂದು ಇನ್ಸಿಡೆಂಟು, ಒನ್ ಡೇ ಸಿಚುವೇಶನ್ಸು, ಅಂದರೆ ಅವ್ರು ನಿಮಗೇನೋ ಮಾತಾಡಿದ್ದು ಅಥವಾ ನೀವು ಅವ್ರ ಜೊತೆ ಮಾತಾಡಿದ್ದು ಏನೋ ಮರೆಯಲಾರದ್ದು ಅಂತ ಶೇರ್ ಮಾಡೋದಾದ್ರೆ? ಆ್ಯಸ್ ಅ ಬ್ರದರ್ ಥರ ಅವರು ಎಲ್ಲರೂ ನೀವು ಹೇಳಿದ್ನಲ್ಲ, ನನ್ನನ್ನಂತೂ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರು. ಬ್ರೋ ಅಂತಾನೆ ಮಾತಾಡ್ಸಿರೋರು. ನಾವೇನೋ ಏನಾದರೂ ಸೀಕ್ವೆನ್ಸ್ ನಡೆದಾಗ ಕಂಫರ್ಟ್ ಝೋನ್ ಅಂದರೆ ನಮಗೊಂದು ಇರುತ್ತೆ. ಇಟ್ಸ್ ಅ ಬಿಗ್ ಸೂಪರ್ ಸ್ಟಾರ್, ಲೆಜೆಂಡ್. ಅವ್ರ ಜೊತೆ ನಾವು ಅಂದರೆ ಈ ಯಾವ ಥರ ಅವ್ರ ಜೊತೆ ನಾವು ಕೂಡ ಹಾಗೆ ಮಿನ್ಗಲ್ ಆಗಬೇಕು ಅಂತ. ಬಟ್ ಅದನ್ನೆಲ್ಲ ಏನಂದರೆ ಕಂಫರ್ಟ್ ಝೋನ್ನ ಒಬ್ಬ ಸ್ಟಾರ್ ಆಗಿ ಅವ್ರು ಕ್ರಿಯೇಟ್ ಮಾಡಿಕೊಟ್ಟಿದ್ರು ನಮಗೆ. ಎಲ್ಲೂ ನಾನು ಹೊರಗಡೆ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಆ ಥರದ್ದು ಎಲ್ಲೂ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇತ್ತು. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸೋರು. ಆ್ಯಂಡ್ ನನ್ನ ಬಗ್ಗೆ ಕೇಳೋರು, ಬಾಡಿ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳೋರು, ಹಿಂಗೆ ನೋಡೋರು. ಜೊತೆ ನಾನು ಕಾಮನ್ ಆಗಿರ್ತಿದ್ದೆ. ಅಂದರೆ ನನಗೆ ಅನಿಸ್ತಾ ಇತ್ತು, ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ವಿಜಯ್ ಸರ್ ನನಗೆ ಅಂದರೆ ತುಂಬ ಆತ್ಮೀಯರಾಗ್ಬಿಟ್ಟಿದ್ರು. ರಿಯಲಿ 22 ಡೇಸ್ ಜರ್ನಿಲಿ ತುಂಬ ಆತ್ಮೀಯರಾಗ್ಬಿಟ್ಟಿದ್ರು. ಎಸ್.